14 kg gas 909 ಎಲ್ಲ ಬಡಜರಿಗೆ ದ್ರೋಹ ಬಗೆತಾ ಇದೆ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಸೌದೆನೂ ತರಕ್ಕೆ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ. ಹೆಂಗೆ ಬದುಕಬೇಕು ಇದನ್ನ ಗಮನದಲ್ಲಿಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ವಿ. ಇವತ್ತು ಸುಮಾರು ನಮ್ಮ ರಾಜ್ಯದ ಸುಮಾರು 1 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1 ಕೋಟಿ ಜನರಿಗೆ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡುತ್ತಾ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. BJPಯವರು ಅಶೋಕ್ ವಿಜೇಂದ್ರ ಯಾರು BJP ನಾಯಕರಿದ್ದಾರಲ್ಲ ಎಲ್ಲ ಬೊಗಳೆದಾರ, ಬರೀ ಖಾಲಿ ಮಾತಾಡೋದು, ಬರೀ ಟೀಕೆ ಮಾಡೋದು, ರಚನಾತ್ಮಕವಂತ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಬಡಜನತೆ ಬಗ್ಗೆ ವಿಶ್ವಾಸ ಇದ್ದರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇತ್ತು ಅಂದರೆ, ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ. ಯಾಕೆ ಇವತ್ತಿಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಹಂಗಾರೆ ಇದನ್ನ ಸಂಬಂಧಿಸ್ಕೊಳ್ತಾರೆ. BJP ಗೌರ್ಮೆಂಟ್ ಬಂದಮೇಲೆ ಯಾರು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಯಾವುದು ಕೂಡ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮಗಿಲ್ಲ. ಎಲ್ಲರೂ ವೈರಿಗಳನ್ನ ಮಾಡ್ಕೊಂಡು ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಷನ್ಶಿಪ್ಪು, ನಿಮ್ಮ ಟ್ರೇಡು ಎಲ್ಲ ಕೂಡ ಇವತ್ತು ಕೆಡ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.